ರೂಪಾನಿ ಅವ್ರದ್ದು ಡೇಟ್ ಅಂದ್ರೆ ಅವ್ರು ಹುಟ್ಟಿರೋದು 2ನೇ ತಾರೀಕು ಹುಟ್ಟಿರೋದು, ಅವ್ರ ಬರ್ತ್ ನಂಬರ್ 2ನೇ ತಾರೀಕು ಕೊಟ್ಟಿದ್ದಾರೆ. ಈ ವರ್ಷದ ಹೈಯೆಸ್ಟ್ 2ನೇ ತಾರೀಕು ಹುಟ್ಟಿರೋದು ತುಂಬಾ ವೆರಿ ಡೇಂಜರ್ ನಂಬರ್ಸ್. ಈ ವರ್ಷ 2 ತುಂಬಾ ಡೇಂಜರು. ಹಾಗಾಗಿನೇ ಅವ್ರಿಗೆ ಬಳಸ್ತಿದಂತ ನಂಬರ್ಸ್ ಎಲ್ಲ 9 ನಂಬರ್ಸ್ ಬಳಸ್ತಾ ಇದ್ರು. ಅವ್ರು ನ್ಯೂಮರಾಜಲ್ಲಿ 1206 ಬಳಸ್ತಾ ಇದ್ರು. ಅದು ತುಂಬಾ ವೆರಿ ಡೇಂಜರ್ ಆಗಿತ್ತು. ಆಮೇಲೆ ಈ ವರ್ಷ 12 ಆಗಿತ್ತು. ಅದರಿಂದ ಈ ವರ್ಷದಲ್ಲಿ ನಾನು ಧನುಸು ರಾಶಿ, ನಾನು ಯಾವಾಗಲೂ ಪ್ರೆಡಿಕ್ಷನ್ ಮಾಡಿದ್ದ ಪ್ರಕಾರ ಧನುಸು ರಾಶಿಯಲ್ಲಿ ಇಷ್ಟೊಂದು ಆಗುತ್ತಂತ ಅನಾಹುತ. ಹಾಗಾಗಿನೇ ಈ ವರ್ಷ 2ನೇ ತಾರೀಕು ಹೈಯೆಸ್ಟ್. ಮತ್ತೆ ಧನುಸು ರಾಶಿಯವ್ರ ಮನೇಲಿ ಸರ್ ದಯವಿಟ್ಟು ನೀವು ಬರ್ದಿದ್ ಕೇಳಿ, ನಾವ್ ಹೇಳ್ತೀವಿ ಅಂತ ಯಾರು ತಪ್ಪ ತಿಳ್ಕೊಬೇಡಿ. ಹೈಯೆಸ್ಟ್ ಧನುಸು ರಾಶಿಯವ್ರ ಮನೇಲೇನೆ ಬಾವನ್ ಕಳ್ಕೊಳೋದು, ತಂದೆ ಕಳ್ಕೊಳೋದು, ಮಕ್ಳು ಕಳ್ಕೊಳೋದು, ಗಂಡನ್ ಕಳ್ಕೊಳೋದು, ಹೆಂಡತಿ ಕಳ್ಕೊಳೋದು, ಅಪ್ಪನ್ ಕಳ್ಕೊಳೋದೆಲ್ಲ ಧನುಸು ರಾಶಿಯರಾಗಿರ್ತಾರೆ ಈ ವರ್ಷದಲ್ಲಿ. ಈ ವರ್ಷ ಇವ್ರ ಮೇಲೆ ನೋಡಿ ಬೇಕಾದ್ರೆ ಸಾವು ನೋವು ಜಾಸ್ತಿ ಇರುತ್ತೆ. ಯಮಧರ್ಮರಾಯ ಇವ್ರ ಮನೆಗೆ ಬಂದು ಹೋಗ್ತಾನೆ ಫಸ್ಟ್. ಆಮೇಲೆ ಗುಜರಾತ್, ಅಲ್ಲೂ ಕೂಡ ಅದು ಆಗಿರೋದು ಗುಜರಾತ್ ಅಲ್ವಾ ಸರ್? ಗುಜರಾತ್ ಅಲ್ಲೂ ಕೂಡ ಕುಂಭ ರಾಶಿ ಬರುತ್ತೆ. ಗುಜರಾತ್ ಅನ್ನೋದು ಮಕರ ರಾಶಿ ಬರುತ್ತೆ. ಮಕರ ರಾಶಿನೂ ಕೂಡ ಈ ವರ್ಷದಲ್ಲಿ ನಾವು ಈ ವರ್ಷ ಎಲ್ಲಾ ರಾಶಿನೂ ಕೆಟ್ಟು ಕೆರೆ ಹಿಡಿದು ಅದರಲ್ಲಿ ಧನುಸು ರಾಶಿ ನಂಬರ್ 1 ಆಗಿರುತ್ತೆ. ಅದನ್ನ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ ಸರ್. ಧನುಸು ರಾಶಿ, ಕನ್ಯಾ ರಾಶಿಯವರು ತುಂಬಾ ಕೇರ್ಫುಲ್. ಜನಕ್ಕೆ ಏನಾಗುತ್ತೆ, ರಾಶಿಲಿ ಹೇಳಕ್ಕೂ ನಂಬರ್ ಹೇಳಕ್ಕೂ ವ್ಯತ್ಯಾಸ ಇರುತ್ತೆ. ಆಮೇಲೆ ಈ ಸರಿ ಎಲ್ಲೇ ಹೋಗ್ಬೇಕಾದ್ರೆ ಕೂಡ 7-8 ಪಕ್ಕ ಇಲ್ದಿರೋ ನಂಬರ್ನ ದಯವಿಟ್ಟು ಸೆಲೆಕ್ಷನ್ ಮಾಡ್ಕೊಳ್ಳಿ. 7-8 ವೆಹಿಕಲ್ ನಂಬರ್ಸ್ ಬಳಸ್ತಿದ್ದರು ಎಷ್ಟೋ ಜನ ಆಕ್ಸಿಡೆಂಟ್ ಆಗ್ತಾರೆ. ಬರೀ ಫ್ಲೈಟ್ ಎಲ್ಲ ಸರ್, ವೆಹಿಕಲ್ ನಂಬರ್ ಇರೋರು ಕೂಡ ಸತ್ತೋಗ್ತಾರೆ. 78ನೇ ನಂಬರ್ ಯಾರು ವೆಹಿಕಲ್ ನಂಬರ್ ಬಳಸ್ತಿರ್ತಾರೆ ಅವರು ತುಂಬಾ ಆಘಾತಕ್ಕೆ ಸಿಗಾಕಿರ್ತಾರೆ. ಈ ವರ್ಷ ತುಂಬಾ ಕೇರ್ಫುಲ್ ಇರುತ್ತೆ. ಆಮೇಲೆ ಯಾವುದೇ ಗಾಡಿ ನಂಬರ್ಲಿ ನಂಬರ್ 2 ಬರಬಾರ್ದು. ವೆರಿ ಡೇಂಜರ್ ನಂಬರ್ಸ್. 222 ಇರೋದು ಬಹಳ ವೆರಿ ಡೇಂಜರ್. ಮತ್ತೆ ಯಾರು ವೈಟ್ ಕಲರ್ ಯೂಸ್ ಮಾಡ್ಬಿಟ್ಟು ರೆಡ್ ಕಲರ್ ಬ್ಯಾಗ್ ಯೂಸ್ ಮಾಡೋದು, ರೆಡ್ ಕಲರ್ ಚಪ್ಪಲಿ ಯೂಸ್ ಮಾಡೋದು, ಅದು ಕೂಡ ತುಂಬಾ ಅಪಾಯವನ್ನು ತಂದ್ಕೊಡುತ್ತೆ. ಇವಾಗ ನಮ್ಮನಲ್ಲಿ ವೈಟ್ ಕಲರ್, ಬ್ಲಾಕ್, ರೆಡ್ ಕಲರ್ ಕಾರ್ ಇರುತ್ತೆ, ವೈಟ್ ಬಟ್ಟೆ ಹಾಕಿ ಹೋಗ್ಬಾರ್ದು. ವೈಟ್ ಬಟ್ಟೆ ಇಸ್ ವೆರಿ ಡೇಂಜರ್. ರೆಡ್ ವೈಟ್ ಎಲ್ಲಿ ಸೇರುತ್ತೆ ಅಲ್ಲಿ ಕಿರಿಕ್ ಆಗುತ್ತೆ. ನೋಡಿರ್ಬೋದು RCB ಕಲರ್ ಬಣ್ಣ ರೆಡ್. ಇಲ್ಲಿ ವಿಧಾನಸೌಧದಲ್ಲಿ DK ಶಿವಕುಮಾರ್, ಸಿದ್ದರಾಮಯ್ಯ ವೈಟ್ ಕಲರ್ ಬಣ್ಣ ಹಾಕಿ ಬರ್ತಾರೆ, ಕ್ರಾಶ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ತರ ಅಲ್ಲೂ ಕೂಡ ಏರ್ ಇಂಡಿಯಾ ಪ್ಲೇಟ್ ಕಲರ್ ಕೂಡ ವೈಟ್ ಅಂಡ್ ರೆಡ್ ಕಾಂಬಿನೇಷನ್ ಇರುತ್ತೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ವರ್ಷ ತುಂಬಾ ಇನ್ನೂ ಕಾದಿದೆ ಸರ್. ಇನ್ನು ಭೂಕಂಪನೂ ಆಗುತ್ತೆ ಸರ್. ಇದಾರು ಪರವಾಗಿಲ್ಲ ಸರ್, ಭೂಕಂಪ ಆಗುತ್ತೆ ಸರ್. ಎಲ್ಲ ಮುಳುಗೋಗ್ಬಿಡ್ತಾರೆ, ಸ್ವಾಹ ಆಗುತ್ತೆ ಎಲ್ಲರೂ ಕೂಡ. ಈ ತರ ಈ ವರ್ಷ ತುಂಬಾ ಆಘಾತ. ಯಾಕಂದ್ರೆ 2029 ಸರ್ ಪ್ರಪಂಚ 30% ಹಾಳಾಗುತ್ತೆ ಸರ್. ನನ್ನ ನ್ಯೂಮರಾಲಜಿ ಪ್ರಕಾರ ನಾನು ಫೈಲಲ್ಲಿ ಬರೆದಿದ್ದೀನಿ. 2029 ಪ್ರಪಂಚ 30% ಹಾಳಾಗುತ್ತೆ. 30% ಹಾಳಾಗುತ್ತೆ. 100% ಅಲ್ಲಿ 70% ಉಳ್ಕೊಳತ್ತೆ. ಅಂದ್ರೆ ಕೇಳ್ಗಾಲಕ್ಕೆ ಮಳೆ ಬಂದಂಗೆ ಸರ್. 100%. ಇವಾಗ ನೋಡಿದ್ರ ಮೊನ್ನೆ ಜಮ್ಮು ಕಾಶ್ಮೀರ್ಗೆ ಹೋದ್ರೆ ಶೂಟ್ ಮಾಡಿ ಸಾಯಿಸ್ತಾರೆ. ಅದು ಕೂಡ ಅವತ್ತು ಮಕರ ರಾಶಿನೇ ಆಗಿರುತ್ತದೆ. ಅದು ಕೂಡ 22ನೇ ತಾರೀಕು ಆಗಿರುತ್ತದೆ. 100%. ನೀವು ನೋಡಿರ್ಬೋದು ಪೊಲೀಸ್ನವರೆಲ್ಲ ಇವತ್ತು ಒಂದು ದುಃಖವನ್ನು ಅನುಭವಿಸ್ತಾ ಇದ್ದಾರೆ. ಆ ಮಿಲಿಟರಿ ತುಂಬಾ ದುಃಖವನ್ನು ಅನುಭವಿಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಪ್ರಪಂಚ. ನೀವು ಬರ್ದಿರ್ ಕೇಳಿ ಸರ್, ಭೂಕಂಪ ಆಗುತ್ತೆ. ಒಂದು ದೇಶ ಇಲ್ದಂಗೆ, ಒಂದು ಊರ್ ಇಲ್ದಂಗೆ ಆಗೋಗ್ಬಿಡುತ್ತೆ ಸರ್. ಒಂದು ಊರೇ ಇರಾಕಲ್ಲ, ಒಂದ್ ವ್ಯಕ್ತಿ ಅಲ್ಲ, ಊರ್ ಜನನೇ ಇರಾಕಲ್ಲ. ಆ ತರ ಇವಾಗೆಲ್ಲ ನೀವು ನೋಡಿರ್ಬೋದು. ಇನ್ನೂ ಭೂಕಂಪ ಆಗಿ ಬಹಳ ನಳ್ತಾರೆ. ಅದು ಕೂಡ ದಯವಿಟ್ಟು ಹೇಳ್ತೀನಿ, ಬೇಸಿಗೆ ರಜೆಗಳು ಬಂತು ಅಂತೇಳಿ ದಯವಿಟ್ಟು ಹೈಯೆಸ್ಟ್ ಸುಮ್ನೆ ಟ್ರಿಪ್ಗಳು ಅಟೆಂಡ್ ಮಾಡ್ತಾ ಇದ್ರೆ ಈ ವರ್ಷ ಜಾಸ್ತಿ ಮಾಡ್ದಲ್ಲಿದ್ರೆ ಬೆಟರು. ನೀವು ಮಾಡಕ್ ಹೋಗಿ ದಡ್ರಾಗ್ತಾರೆ. ಇವಾಗ ನೋಡಿ, ಎಷ್ಟೋ ಜನ ಗಂಡ ಹೆಂಡತಿ ಮಕ್ಳು ಇರ್ತಾರೆ. ಅವನು ಒಬ್ಬನ್ ಬಿಟ್ಟು ನೆಗೆಯಕ್ಕಾಗಲ್ಲ. ಅವ್ರೊಬ್ರು ನೆಗೆದ್ ಬಿಟ್ರು ಇಡೀ ಫ್ಯಾಮಿಲಿ ಇದ್ದಾಗ ನೆಗೆಯಕ್ಕಾಗಲ್ಲ. ಅವ್ರನ್ನ ನೋಡೋಣ ಅಂತ ಫೀಲಿಂಗ್ ಇರುತ್ತೆ. ಅದರಿಂದ ನೆಕ್ಸ್ಟ್ ನನ್ನ ಒಂದು ಒಪಿನಿಯನ್ ಪ್ರಕಾರ ಸರ್, ಇನ್ ಮುಂದೆ ನಾನು ಯಾವಾಗ್ಲೂ ಹೇಳಿದ್ದೀನಿ 2029 ರಿಯಲ್ ಎಸ್ಟೇಟ್ ಹಳ್ಳ ಹತ್ತುತ್ತೆ, ಹುಷಾರಾಗಿರಿ, ಬೆಂಗಳೂರು ಬಿದ್ದೋದು. ಇವಾಗಲೇ ನೀವು ಎಲ್ಲದಕ್ಕೂ ಲೆಕ್ಕ ಕೇಳ್ತಾರೆ. ಯಾರು ರಿಯಲ್ ಎಸ್ಟೇಟ್ ಮಾಡಲ್ಲ, ಡಲ್ ಆಗಿ ಹೋಗ್ಬಿಟ್ರು. 100%. ಭೂಕಂಪ ಆಗುತ್ತೆ. ಭೂಕಂಪ ಆದಾಗ ಏನಾಗುತ್ತೆ, ಸಾಕಷ್ಟು ಜನಕ್ಕೆ ಆಸೆಗಳು ನಿರಾಸೆಗಳೆಲ್ಲೂ ವೀಕ್ ಆಗುತ್ತೆ. ಮತ್ತೆ ಈ ವರ್ಷದಲ್ಲಿ ಹೋದ ವರ್ಷ 6 ಇತ್ತು ಡೇಂಜರ್. 6ನೇ ತಾರೀಕಲ್ಲಿ ದೊಡ್ಡ ಅನಾಹುತ ಆಗುತ್ತೆ. 6, 15, 24. ಆದ್ರೆ ಈ ವರ್ಷ 2, 11, 20, 29ನೇ ತಾರೀಕು. ಮತ್ತೆ ಟೋಟಲ್ ಡೇಟ್ ಕೌಂಟ್ ಮಾಡಿದಾಗ 9 ಬರಬಾರ್ದು. 9, 18, 27 ಇದು ಕಾಂಬಿನೇಷನ್ ಬರೋದು. ಮತ್ತೆ ಈ 12ನೇ ತಾರೀಕಿಂದ 29ನೇ ತಾರೀಕು 2 ಅನ್ನೋ ನಂಬರ್ಸ್ ಎಲ್ಲಾ ಡೇಟ್ ಅಲ್ಲೂ ಬರುತ್ತೆ. 12ನೇ ತಾರೀಕಿಂದ 29ಗೆ ಅವಾಗ ದೊಡ್ಡ ಅನಾಹುತ ಆಗುತ್ತೆ. ಇನ್ನೂ ಕೂಡ ದೊಡ್ಡ ಅನಾಹುತವನ್ನ ಕಾದಿರುತ್ತೆ ಸರ್. ದಯವಿಟ್ಟು ಹುಷಾರಾಗಿರ್ಬೇಕಾಗುತ್ತೆ ಕುಂಭ ರಾಶಿಯವರು, ಮಕರ ರಾಶಿಯವರು ಎಲ್ಲ. ಓಕೆ ಗುರುಜಿ, ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.